ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಮೇಲಿಂದ ಮೇಲೆ ವರಿಷ್ಠರನ್ನ ಭೇಟಿಯಾಗುವಂತಹ ಕೆಲಸ ಆಗ್ತಾ ಇದೆ. ದಿಲ್ಲಿ ಟೂರ್ ನಡೀತಾನೇ ಇದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇಲ್ಲಿನ ನಾಯಕರಿಂದ ದಿಲ್ಲಿ ಟೂರ್ ಮೇಲಿಂದ ಮೇಲೆ ನಡೀತಾ ಇದೆ. ಆಗಸ್ಟ್ ಮೊದಲ ವಾರದಲ್ಲಿ ಮತ್ತೆ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ತೆರಳುತ್ತಾ ಇದ್ದಾರಂತೆ. ಸಿಎಂ ಡಿಸಿಎಂ ಜೊತೆ ಅಹಿಂದ ಸಚಿವರು ದೆಹಲಿ ಪ್ರಯಾಣ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಅಹಿಂದ ಸಚಿವರು ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ವರಿಷ್ಠರ ಭೇಟಿಯಾಗಿ ಚರ್ಚೆ ನಡೆಸೋದಕ್ಕೆ ಸಚಿವರು ನಿರ್ಧಾರ ಮಾಡಿದ್ದಾರಂತೆ. ಕಾಂಗ್ರೆಸ್ ನಾಯಕರಿಂದ ಮೇಲಿಂದ ಮೇಲೆ ದಿಲ್ಲಿ ಟೂರ್ ಆಗ್ತಾ ಇದೆ. ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು, ಅದರ ಮೇಲೆ ಅಹಿಂದ ಸಚಿವರ ಕಣ್ಣಿರುವಂಥದ್ದು. ಮತ್ತೆ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಹೋಗ್ತಾ ಇದ್ದಾರೆ ಸಿಎಂ ಡಿಸಿಎಂ. ಅವ್ರ ಜೊತೆಗೆ ಅಹಿಂದ ಸಚಿವರು ಕೂಡ ಹೋಗಬಹುದು ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಹಿಂದ ಸಚಿವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥದ್ದು. ಈ ಮಧ್ಯದಲ್ಲಿ ಇಲ್ಲಿ ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕುರ್ಚಿ ಕಿತ್ತಾಟ ನಡೀತಾ ಇದೆ. ಸಿದ್ದರಾಮಯ್ಯವರ ಸ್ಪಷ್ಟನೆ ಒಂದು ಕಡೆ, ಡಿ.ಕೆ.ಶಿ ಅವರ ನಡೆ ಬಹಳ ಕುತೂಹಲಕಾರಿ. ಈ ಮಧ್ಯದಲ್ಲಿ ಮೇಲಿಂದ ಮೇಲೆ ದಿಲ್ಲಿ ಟೂರ್ ಮಾಡ್ತಾ ಇದ್ದಾರೆ ವರಿಷ್ಠರ ಜೊತೆಗೆ ಚರ್ಚೆ ಮಾಡೋದಕ್ಕೆ, ಮನವರಿಕೆ ಮಾಡಿಕೊಡೋದಕ್ಕೆ. ಈ ಮಧ್ಯದಲ್ಲಿ ಇತ್ತೀಚೆಗೆ ಕೂಡ ಒಂದಷ್ಟು ಚರ್ಚೆಗಳಾಗಿದ್ದು, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಇರಬಹುದು, ಖಾಲಿ ಇರುವಂಥ 4 MLC ಸ್ಥಾನಗಳಿಗಿರಬಹುದು, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಚರ್ಚೆಗೋಸ್ಕರ ಸಿಎಂ ಮತ್ತು ಡಿಸಿಎಂ ಪ್ರತ್ಯೇಕವಾಗಿ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯವನ್ನು ಕೇಳಿದರು. ಈ ಮಧ್ಯದಲ್ಲಿ ಡಿಸಿಎಂ ಡಿ.ಕೆ.ಶಿ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿರುವುದರಿಂದ ಅದರಲ್ಲೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂಥ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಈ ಮಧ್ಯದಲ್ಲಿ ಇದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಒಂದಷ್ಟು ಜನ ಅಹಿಂದ ಸಚಿವರು ಕಣ್ಣಿಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಹಿಂದ ಸಚಿವರು ನಮ್ಮದೇ ಆಗಿಸ್ಕೊಳ್ಬೇಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನುವಂಥ ರೀತಿಯಲ್ಲಿ ಬೇಕಾದಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಆಗಸ್ಟ್ ಫಸ್ಟ್ ವೀಕ್ ಮತ್ತೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಇವರ ಜೊತೆಗೂ ಕೂಡ ಅಹಿಂದ ಸಚಿವರು ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮದಾಗಿಸ್ಕೊಂಬೋಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಡೆಯೋದಕ್ಕೆ ಕಸರತ್ತು ಮುಂದುವರಿತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, KN ರಾಜಣ್ಣ ದೆಹಲಿಗೆ ತೆರಳುವ ಬಗ್ಗೆ ಅಹಿಂದ ಸಚಿವರ ಮಾತುಕತೆ ಆಗ್ತಾ ಇದೆಯಂತೆ. ಬಿಹಾರ ಚುನಾವಣೆವರೆಗೂ ಸೈಲೆಂಟ್ ಆಗಿರಲು ಸೂಚನೆ ಕೊಟ್ಟಿದ್ದಾರಂತೆ ವರಿಷ್ಠರು, ಹೈಕಮಾಂಡ್ ನಾಯಕರು. ಅದಾದ ಮೇಲೆ ಯೋಚನೆ ಮಾಡಬಹುದು ಅಂತ ವರಿಷ್ಠರು ಸೂಚಿಸಿದ್ರು ಕೂಡ ಸಚಿವರಿಂದ ಸರ್ಕಸ್ ಮುಂದುವರಿತಾ ಇದೆ. ಅಹಿಂದ ಸಮುದಾಯಕ್ಕೆ ರಾಜ್ಯ ಕಾಂಗ್ರೆಸ್ ಸಾರಥ್ಯವನ್ನು ನೀಡಿ ಅನ್ನುವಂಥದ್ದು ಇವರ ಬೇಡಿಕೆ. ಹೈಕಮಾಂಡ್ ಮೇಲೆ ಒತ್ತಡ ತರಲು ಸಿಎಂ ಮತ್ತು ಟೀಮ್ ಯತ್ನಿಸ್ತಾ ಇದೆಯಂತೆ. ಅಹಿಂದ ನಾಯಕರುಗಳಿಗೇನೆ ತಾವು ಕೆಪಿಸಿಸಿ ಸಾರಥ್ಯವನ್ನು ಕೊಡಬೇಕು ಅನ್ನುವಂಥದ್ದು ಇವರ ಆಗ್ರಹ. ಸತೀಶ್ ಜಾರಕಿಹೊಳಿ ಇರ್ಬೋದು, ಎಚ್ ಸಿ ಮಹದೇವಪ್ಪ, KN ರಾಜಣ್ಣ ಪ್ರಮುಖವಾದಂತಹ ಅಹಿಂದ ಸಚಿವರು ದೆಹಲಿಗೆ ತೆರಳುವಂಥ ಬಗ್ಗೆ ಸಮಾಲೋಚನೆ ಮಾಡ್ತಾ ಇದ್ದಾರಂತೆ. ಅವರಲ್ಲೇ ಒಂದು ಡಿಸ್ಕಷನ್ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಎಂ ಮತ್ತು ಡಿಸಿಎಂ ಜೊತೆಗೇನೆ ಅವರು ದೆಹಲಿಗೆ ತೆರಳಿ ನಮಗೆ ಕೊಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು, ಸಾರಥ್ಯವನ್ನು ನಮಗೆ ನೀಡಿ ಅಹಿಂದ ಸಚಿವರಿಗೆ, ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ಮತ್ತು ವರಿಷ್ಠರು ಸೂಚನೆ ಕೊಟ್ಟಿದ್ದಾರಂತೆ ಬಿಹಾರ ಚುನಾವಣೆವರೆಗೂ ಸುಮ್ಮನಿರಿ ಅಂತ. ಬಟ್ ಸ್ಟಿಲ್ ಕೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇರುವಂಥದ್ದು ಅದಾದ ನಂತರದಲ್ಲಿ ಬದಲಾವಣೆ ಬಗ್ಗೆ ಯೋಚನೆ ಮಾಡೋಣ ಅಂತ. ಬಟ್ ಇವರುಗಳು ಅಷ್ಟರಲ್ಲೇ ಕಸರತ್ತು ಮಾಡಿ ಎಲ್ಲೋ ಒಂದು ಕಡೆ ನಾವು ಮನವರಿಕೆ ಮಾಡಿಕೊಟ್ರೆ ನಮಗೆ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ ಅಂತ ಕಾಣುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಬಹಳಷ್ಟು ಜನರ ಕಣ್ಣು ಬಿದ್ದಿರುವುದಂತೂ ಸತ್ಯ. ನಾನಾ ಕಸರತ್ತು ಕೂಡ ನಡೀತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅಹಿಂದ ಸಚಿವರು ನಮಗೆ ಸಾರಥ್ಯವನ್ನು ನೀಡಿ ಅನ್ನುವಂಥ ರೀತಿಯಲ್ಲಿ ಬೇಡಿಕೆ ಇಡ್ತಾ ಇರುವಂಥದ್ದು. ಇದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಒಂದಷ್ಟು ಪ್ರೆಷರ್ ಹಾಕಿ ತಾವು ಕೂಡ ಡೆಲ್ಲಿಗೆ ಹೋಗಿ ಒಂದಷ್ಟು ಕಸರತ್ತು ಮಾಡುವಂಥ ಕೆಲಸದಲ್ಲಿದ್ದಾರೆ ಅನ್ನುವಂಥದ್ದು. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಒಂದು ಬದಲಾವಣೆಯ ತಕರಾರು ಇನ್ನು ತನಗಾಗಿಸುವಂತ ನಿಟ್ಟಿನಲ್ಲೇ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಅಹಿಂದ ಸಚಿವರು ಕಣ್ಣಾಕಿರುವಂತದ್ದು. ಅದರ ಕೂಡ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, KN ರಾಜಣ್ಣ ಈ ಒಂದಷ್ಟು ಸಚಿವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಿರಂತರವಾಗಿ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ. ಹೇಗಾದ್ರೂ ಸರಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಂದ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಾವು ತಗೊಂಡಿದ್ದೇ ಆದಲ್ಲಿ ಮಾನಸಿಕವಾಗಿ ಮತ್ತು ಒಂದಷ್ಟು ಪಕ್ಷದಲ್ಲಿ ಇನ್ನಷ್ಟು ಹಿಡಿತ ಸಾಧಿಸುವಂತ ನಿಟ್ಟಿನಲ್ಲಿ ನಾವು ಡಿ.ಕೆ. ಶಿವಕುಮಾರ್ ಅವ್ರನ್ನ ಬದಿಗೆ ತಳ್ಳಬಹುದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಎಂ ಆಪ್ತ ಬಳಗದಲ್ಲಿ ಒಂದು ಸ್ಥಾನ ಸಿಕ್ಕಿದ್ರೆ, ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಪಕ್ಷದಲ್ಲಿ ಎಲ್ಲವೂ ಕೂಡ ಏನು ಆಗು ಹೋಗುಗಳನ್ನ ಕೆಪಿಸಿಸಿ ಅಧ್ಯಕ್ಷರು ನಿರ್ಧಾರ ಮಾಡೋದ್ರಿಂದ ಎಲ್ಲೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಇನ್ನಷ್ಟು ಪಕ್ಷದಲ್ಲಿ ಇನ್ನಷ್ಟು ಸೈಡ್ಲೈನ್ ಮಾಡ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಒಂದಷ್ಟು ಸಚಿವರು ದೆಹಲಿಯ ಹೈಕಮಾಂಡ್ ನಾಯಕರ ಬಳಿ ಒಂದಷ್ಟು ನಿರಂತರವಾಗಿ ಮನವಿ ಮಾಡ್ತಾನೆ ಇದ್ದಾರೆ.
ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಇದೀಗ ಬದಲಾವಣೆಯ ಒಂದು ಪರ್ವ ಮಾಡುವಂತ ಒಂದು ಕಾಲ ಬಂದಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈಗ ನಮಗೆ ಕೊಟ್ರೆ ಮುಂದಿನ ಚುನಾವಣೆಗಳಲ್ಲಿ, ಮುಂದಿನ ಬರುವಂತ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಇನ್ನಷ್ಟು ಸದೃಢ ಮಾಡುವಂತ ನಿಟ್ಟಿನಲ್ಲಿ ನಮಗೆ ಒಳಿತಾಗುತ್ತೆ. ಹೀಗಾಗಿ ಒಮ್ಮೆ ಈ ಒಂದು ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡ್ತಿರುವಂತದ್ದು ಸಚಿವರು. ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ಇದಕ್ಕೆ ಒಂದಷ್ಟು ಟೈಮ್ ತೆಗೆದುಕೊಂಡಿರುವಂತದ್ದು ಮಾಹಿತಿ ಬರ್ತದೆ. ಸದ್ಯಕ್ಕೆ ಬಿಹಾರ ಚುನಾವಣೆ ಆಗುವವರೆಗೂ ಕಾಯಿರಿ ಅಂತ ಹೈಕಮಾಂಡ್ ನಾಯಕರು ಗೈಡ್ಲೈನ್ ಕೊಟ್ಟರು ಕೂಡ ಈ ಒಂದು ಸಚಿವರು ನಿರಂತರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಪ್ರಸ್ತಾಪ ಮಾಡ್ತಿರುವಂತದ್ದು. ಕೆಲವೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅತಿ ಶೀಘ್ರದಲ್ಲೇ ಬದಲಾವಣೆ ಆಗುತ್ತಾ ಅನ್ನೊಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೊಂದ್ ಕಡೆ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಇರುವಂತದ್ದು ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಯಾಕಂತಂದ್ರೆ ಕೆಲವೊಂದಷ್ಟು ವಿಚಾರದಲ್ಲಿ ಎಷ್ಟೇ ಸಚಿವರು ಹೋದ್ರು ಕೂಡ, ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿ ಅಧ್ಯಕ್ಷ ಸ್ಥಾನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಇರುವಂತದ್ದು ಒಂದು ನೋಟ. ಆದ್ರೆ ಇತ್ತ ಸಚಿವರು ಪದೇ ಪದೇ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವಿ ಮಾಡ್ತಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಸಂತೋಷ್. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.